ನನ್ನ ಗಂಡನ ಪಕ್ಕ ಕೂತ್ಕೊಳ್ಳೋಷ್ಟು ಅಧಿಕಾರ ತಗೊಂಡ್ಬಿಟ್ಟೆ ಅಲ್ವಾ ನೀನು? ಎದ್ರಾಗ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ಇದೆಯೇನೆ ನಿನಗೆ? ನನ್ನ ಜೀವನದಲ್ಲಿ ನನ್ನ ತಂಗಿನೇ ನನ್ನ ಹಿತ ಬಯಸೋಳು, ನನ್ನ ತಂಗಿನೇ ನನ್ನ ಸರ್ವಸ್ವ. ನನ್ಗೋಸ್ಕರ ಅವಳು ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಅಂತ ನಿನ್ ಬಗ್ಗೆ ನಾನು ಅಷ್ಟು ಅಭಿಮಾನ ಇಟ್ಕೊಂಡಿದ್ನಲ್ಲೇ. ಆದ್ರೆ ನೀನು ಮಾಡ್ಕೊಳ್ಳೋದು ಯಾವ್ದ್ರೂ ಸಾಕು ಸಾಕು. ಈ ಮನೆ, ಈ ಆಡಂಬ್ರ, ಈ ಸ್ಟೇಟಸ್, ಈ ಮನೆ ಜನ, ಇದೆಲ್ಲ ನಿನ್ ಕಣ್ ಕುಗ್ತು ಅಲ್ವಾ? ನಮ್ಮ ಅಕ್ಕ ಅನ್ಭವಿಸ್ತಿದ್ದಾಳೆ, ನಾನೇ ಅನ್ಭವಿಸ್ಬಾರ್ದು ಅಂತ ಈ ಮನೆ ಸೊಸೆ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ ಅಲ್ವಾ? ಏನೇ ಅಕ್ಕ ಹೀಗಂತ್ಯ? ನೀನು ಜವಾಬ್ದಾರಿನ ಹೊರದೆ ಅವ್ರು ಮಾಡೋ ಸೇವೆ ಅಂತ ಅನ್ಕೋ. ಈ ಮನೇಲಿರೋರ್ನ ನೋಡಿದ್ರೆ ಯಾರು ಆಡಳಿತ ಮಾಡೋರ್ ಕಾಣಲ್ವೇ? ಅವ್ರ ತಲೆ ಮೇಲಿನ ಭಾರ ಇಳಿಸು. ನೀನ್ ಚೆನ್ನಾಗಿರ್ಬೇಕು ಅಂತ ನನ್ ಗಂಡನ ತಲೆ ಕೆಡಿಸಿ ಅವನ್ನೇ ಮದ್ವೆ ಮಾಡ್ಕೊಳ್ಳೋ ಉಪಾಯ ಮಾಡ್ಬಿಟ್ಟಿಯಲ್ಲೇ. ನಿನ್ನಂತ ತಂಗಿದಿರಿರ್ತಾರ ಈ ಪ್ರಪಂಚದಲ್ಲಿ? ಪ್ರಪಂಚದಲ್ಲಿ ಯಾರಿಗೂ ಇಲ್ದೇ ಇರೋ ತಂಗಿ ನನಗಿದ್ದಾಳೆ ಅನ್ಕೊಂಡಿದ್ದೆ. ಆದ್ರೆ ಈಗ ನಿನ್ನಂತ ತಂಗಿ ಯಾರಿಗೂ ಬೇಡ ಅನ್ನಿಸ್ತಿದೆ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಅವಳದೇನು ತಪ್ಪಿಲ್ಲ ಕಣೆ, ಪಾಪದವಳು. ಅವಳನ್ನೇನು ಅನ್ಬೇಡ ನೀನು. ಓ ಅಪ್ಪ, ನನ್ನ ನೋಡ್ಸಿದ್ದು ನೀನೇ ಅಲ್ವಾ ಅಪ್ಪ? ಈಗ ಚಿಕ್ಕ ಮಕ್ಕಳನ್ನ ವಹಿಸ್ಕೊಂಡು ಬರ್ತಿದ್ಯಾ? ಇದ್ರೆ ನಿಂದು ಕುಮ್ಮಕ್ಕಿದ್ಯಾ? ಹಾಗೆಲ್ಲ ಮಾತಾಡ್ಬೇಡ ಬೇಗನ, ತಪ್ಪಾಗತ್ತೆ. ನಿಮ್ಮಪ್ಪನ ಮೇಲೆ ಅನುಮಾನ ಪಡಬೇಡ. ನಿಮ್ಮಪ್ಪ ಸತ್ರು ಇಂಥ ಕೆಲಸ ಎಲ್ಲ ಮಾಡಕ್ಕಾಗ. ಯಾರಿಗೂ ಗೊತ್ತಿಲ್ಲ ಕಡೆ ನೀ ಬದುಕಿರೋ ವಿಷಯ. ನೀನು ತಿಳಿಸ್ಬೋದಾಗಿತ್ತಲ್ವಾ ನಾನು ಬದುಕಿದ್ದೀನಿ ಅಂತ. ನೀನ್ ಬದುಕಿರೋದನ್ನ ಯಾತಕ್ಕೆ ಮುಚ್ಚಿಟ್ಟೆ ಹೇಳು? ನಾನ್ ಫೋನ್ ಮಾಡಿದ್ದೆ ಅಪ್ಪ, ಇವಳಿಗೆ ಫೋನ್ ಮಾಡಿದ್ದೆ. ನಾನು ಇವಳ ಜೊತೆನೆ ಮಾತಾಡ್ದೆ. ನಾನು ಇದ್ ಜೊತೆ ಮಾತಾಡಿಲ್ಲ ಕಡೆ. ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ಯಾ? ನೀ ನನ್ ಫೋನೇ ಮಾಡಿಲ್ಲ. ಸುಳ್ಳು ಹೇಳ್ತೀರ ನೀನು? ಬೆಳಿಗ್ಗೆ ತಾನೇ ನಾನು ನಿನ್ ಜೊತೆ ಮಾತಾಡ್ಲಿಲ್ವಾ? ನಾನ್ ಕಡೆ ಮೇಘನ ನಿಮ್ಮ ಅಕ್ಕ ನನ್ ಸತ್ತಿಲ್ಲ ಅಂತ 1000 ಸರಿ ಮಾಡ್ಕೊಂಡೆ. ಕೇಳಿಸಿದ್ರು ಕೇಳಿದ್ರು ತರ ನಾಟಕ ಆಡ್ದ್ಯಲ್ಲೇ. ಯಾಕೆ ಹೇಳು? ನಿನ್ ಮದ್ವೆ ನಿಂತೋಗುತ್ತೆ ಅಂತ ತಾನೇ? ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ ವಾಯ್ಸ್ ಏನು ಕೇಳಿಸ್ತಾನೆ ಇಲ್ಲ. ನಾನು ಮೇಘನ ಮಾತಾಡ್ತಿದ್ದೀನಿ, ನಾನು ಸತ್ತಿಲ್ಲ ಕಣೆ. ಮಧುರ, ಮೇಘನ ಅಕ್ಕ ಇಲ್ಲ ಕಣೆ, ನೀನು ಅಂತ ಗೊತ್ತಾಗಿಲ್ಲ. ಅದೇನಾದ್ರೂ ನೀನು ಅಂತ ಗೊತ್ತಾಗಿದ್ರೆ ನಾನು ಈ ಮದ್ವೆನೆ ಮಾಡ್ಕೊಳ್ತಿರ್ಲಿಲ್ಲ ಕಣೆ. ನನ್ ಮಾತನ್ನ ನಂಬೆ. ಸಾಕ್ ನಿಲ್ಸಿ ನಿನ್ ನಾಟಕನ. ಬರೀ ನಾಟಕ. ನಾನ್ ಫೋನ್ ಮಾಡಿದಾಗ ಕೇಳಿಸ್ದೇ ಇರೋ ತರ ನಾಟಕ ಆಡಿದ್ ನೀನು. ಮಾತು ಹೇಳ್ತೀನಿ ಕೇಳಿಸ್ಕೋ. ಸಾಹೇಬ್ರ ನೆಮ್ಮದಿಗೋಸ್ಕರ, ಸಾಹೇಬ್ರ ಖುಷಿಗೋಸ್ಕರ, ಅವ್ರ ಒಂಟಿತನನ ಹೋಗೋದಕ್ಕೋಸ್ಕರ ಮೊದಲಿನ ಜೊತೆ ಮದುವೆ ಮಾಡಿದ್ವಿ ಕಣೆ. ಏನೇ ಆಗ್ಲಿ ನೀವು ಮಾಡಿದ ತಪ್ಪಪ್ಪ. ನನ್ಗೋಸ್ಕರ ನೀವ್ ಯಾರು ತಾಳ್ಮೆಯಿಂದ ಕಾಯಲಿಲ್ಲ. ಅದೇ ಸಂದರ್ಭನ ಇವಳು ಉಪಯೋಗಿಸ್ಕೊಂಡು ಈ ಮನೆ ಮುಗ್ಧತೆನ ಚೆನ್ನಾಗಿ ಬಳಸ್ಕೊಂಡು ಹೇಗ್ ತಾಳಿ ಕಟ್ಟಿಸ್ಕೊಂಡು ನಿಂತಿದ್ದಾಳೆ ನೋಡಿ. ಇವಳು ಒಬ್ಬ ಹೆಣ್ಣ. ಅಕ್ಕ ಬಾಯ್ ಬಂದಂಗ ಅರ್ಥ ಮಾಡ್ಕೊಂಡು ಮಾತಾಡೆ. ತಪ್ಪು ತಿಳ್ಕೊಬೇಡ ಕಡೆ, ಕೋಪನೂ ಮಾಡ್ಕೋಬೇಡ. ನೀನ್ ಬದುಕಿರ್ಬೇಕಾದ್ರೇನೆ ಭಾವನ್ ಮದ್ವೆ ಮಾಡ್ಕೊಂಡೆ ನಾವು ಬೇಜಾರ್ಗಿಂತ
ನೀನ್ ಬದುಕ್ ಬಂದಿಯಲ್ಲ ಅನ್ನೋ ಖುಷಿನೇ ಹೆಚ್ಚಾಗಿದೆ ಕಣೆ ನನಗೆ. ನೀನ್ ವಾಪಸ್ ಬಂದಿಯಲ್ಲ ಅಷ್ಟು ಸಾಕು ನನಗೆ, ಅಷ್ಟು ಸಾಕು. ನಾನು ತಂಗಿ ಮಧುರ ಕಣೆ. ಮಧುರ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಾತಿಗೆ ಬೆಲೆ ಕೊಟ್ಟೆ, ಎಲ್ಲಿ ತಾಳಿ ಕಿತ್ತಾಕ್ಬಿಡ್ತೀನಿ ಅಂತ ತುಂಬ ಭಯ ಆಗಿತ್ತು. ನನ್ನ ಜೀವನ ಸಂಗಾತಿ ಹೇಗಿರ್ಬೇಕು ಅಂತ ನಾನು ಕನ್ಸ್ಕೊಂಡಿದ್ದು, ಅದಕ್ಕೆಲ್ಲ ನಿಮ್ಮ ಮಕ್ಕ ಬರೆ ಎಳ್ದು ಬಿಟ್ಟಿದ್ಲು. ಅವಳು ಬೇಜಾರು ಮಾಡ್ಕೊತಾಳೆ ಅಂತ ನಾನು ತಾಳ್ಮೆಯಿಂದ ಇದ್ದೆ. ಆದರೆ ಇನ್ನು ಮುಂದೆ ನಾನು ತುಂಬ ಖುಷಿಯಾಗಿರ್ತೀನಿ, ತುಂಬ ಖುಷಿಯಾಗಿರ್ತೀನಿ. ಯಾಕೆ ಹೇಳು, ನನ್ನ ಜೀವನದಲ್ಲಿ ನೀನು ಬಂದಿದ್ಯಾ, ನನಗೆ ಸಾಕು. ಸಾಹೇಬ್ರೆ, ನೀವು ಹೀಗೆ ನಗ್ನಾಗ್ತಾ ಇರಬೇಕು, ಇದು ನನ್ನ ಆಸೆ ಆಗಿತ್ತು, ನನ್ನ ಕನಸು ಕೂಡ. ನೋಡ್ದ ಮಧುರ, ನಿನಗೂ ನಿಮ್ಮ ಅಕ್ಕನಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ. ನಿಮ್ಮಕ್ಕ ನನ್ನ ಕನ್ಸು ಮೇಲೆ ಆಟ ಕಟ್ಟಿದ್ಲು, ಆದರೆ ನೀನು ನನ್ನ ನಗುನೇ ನಿನ್ನ ಕನಸು ಅಂತಿದ್ಯಾ. ಎಲ್ರಿಗೂ ನಿನ್ನ ಥರ ಸಂಗಾತಿ ಸಿಗಬೇಕು ಅಂದರೆ ನಂತರ ಅದೃಷ್ಟ ಮಾಡಿರಬೇಕು. ಯಾರು ಹೇಗೋ ಗೊತ್ತಿಲ್ಲ ಭಾವ, ಅವತ್ತು ಅಪ್ಪ ನಿಮ್ಗೆ ಅನ್ಯಾಯ ಆಗಿದೆ, ಅದಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರು. ನಿಮ್ಮ ಒಂಟಿತನ, ನಿಮ್ಮ ಕಣ್ಣೀರು, ನಿಮ್ಮ ಸಂಕಟ ಕೇಳೋದಕ್ಕೆ ಯಾರು ನಿಮ್ಮ ಜೊತೆಲಿಲ್ಲ ಅಂತ ಗೊತ್ತಾಯ್ತು. ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ, ಕೊನೆವರೆಗೂ ನಿಮ್ಮ ಜೊತೆಗಿದ್ದು ನಿಮ್ಮ ಋಣ ತೀರಿಸ್ಬೇಕು ಅಂತ. ಅಕ್ಕ ಪದಕ್ಕೆ ಬಂದ್ಲು ಅಂತ ಗೊತ್ತಾದಾಗ ಆದ ಖುಷಿಲಿ ನಿಮ್ಮನ್ನು ತೊರೆಯೋದಕ್ಕೂ ಮನ್ಸು ಬರಲಿಲ್ಲ ನನಗೆ. ಅಕ್ಕಗೋಸ್ಕರ ಹೋಗ್ಬಿಡೋಣ ಅಂತಾನೂ ಅನ್ನಿಸ್ತು. ಆದ್ರೆ ನೀವು ನಾನು ಎಷ್ಟು ಹಚ್ಕೊಂಡಿದ್ದೀರ ಅಂತ ಗೊತ್ತಾದ್ಮೇಲೆ ಕೊನೆವರೆಗೂ ನಿಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂತ ನಿರ್ಧಾರಕ್ಕೆ ಬಂದೆ ನಾನು. ಮುಖದಲ್ಲಿ ನಗು ಬರುತ್ತೆ ಅಂತ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಅನ್ಭವಿಸ್ತೀನಿ. ನೀವು ಖುಷಿಯಾಗಿರ್ತೀರಂದ್ರೆ ನಾನು ಯಾರು ಮಾತಾಡ್ಬೇಕಾದ್ರೂ ಸಹಿಸ್ಕೊತೀನಿ. ನಿನ್ನ ಋಣ ಹೇಗೆ ತೀರಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಮಧುರ. ಹಾಗೇನೋ ಮಾತಾಡಬೇಡಿ ನೀವು. ತೀರ್ಸಕ್ಕಾಗ್ತಿರೋಷ್ಟು ಋಣ ನಮ್ಮ ಮೇಲಿದೆ. ನಾವಿಬ್ರು ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇದ್ದೀವಿ ಅಂತ ನೀವು ಅನ್ಕೊಳ್ತಿದ್ರೆ ಸಾಕು. ಯಾರು ಯಾರ ಜೀವನದಲ್ಲಿ ಅಷ್ಟೊಂದು ಸುಲಭವಾಗಿ ಆಟ ಆಡೋಕ್ಕಾಗಲ್ಲ ಮಧುರ. ನೀ ನನ್ನ ಹೆಂಡತಿಯಾಗಿರ್ಬೇಕು ಅಂತ ಆ ದೇವ್ರು ಬರ್ದಿದ್ದ ಅನ್ಸತ್ತೆ. ಅದನ್ನ ಯಾರ ಕೆಲವು ತಪ್ಸಕ್ಕಾಗಿಲ್ಲ. ಸ್ವತಃ ಮೇಘನ ಕೆಲ ಅದಾಗಿಲ್ಲ. ನೀ ನನ್ನ ಜೊತೆ ಇರಬೇಕು ಅಂತ ತೊಗೊಂಡಿರೋ ನಿನ್ನ ಡಿಸಿಷನ್ಗೆ ನಾನು ತುಂಬ ಆಭಾರಿಯಾಗಿರ್ತೀನಿ ಮಧುರ. ಥ್ಯಾಂಕ್ಸ್ ಅ ಲಾಟ್. ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನ್ಸಾಗ್ದೆ, ನೀವು ಕಟ್ಟಿರೋ ಈ ತಾಳಿನ ಕಿತ್ತಾಕಕ್ಕೆ ಇಷ್ಟನೂ ಆಗದೆ ಇಲ್ಲೇ ಉಳ್ಕೋಬೇಕು, ನಿಮ್ಮ ಜೊತೆನೆ ಬದುಕಬೇಕು ಅಂತ ನಾನು ನಿರ್ಧಾರ ಮಾಡಿಬಿಟ್ಟೆ. ಆದ್ರೆ ಅಕ್ಕ, ಕರೆಕ್ಟ್ ಡಿಸಿಷನ್ ನಮ್ಗೆ ಯಾವತ್ತೂ ಕರೆಕ್ಟ್ ದಾರಿನೇ ತೋರ್ಸತ್ತೆ. ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಜೊತೆ ನಾನಿರ್ತೀನಿ. ಇದು ನಾನೀಗ ಮಾಡ್ತಿರೋ ಪ್ರಾಮಿಸ್. ಯಾರು ಬಂದಿರದ ಮನಸಲಿ
ಮೇಘನಾ, ಹತ್ರ ಬರ್ಬೇಡ, ಅಲ್ಲೇ ನಿಂತ್ಕೋ. ಯಾಕೆ ಹಾಗೆ ಮಾತಾಡ್ತೀಯಾ? ಹತ್ರ ಬರ್ಬೇಡ ಅಂದೆ. ನಿನ್ ಚಿಕ್ಕ ಮಗಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ ಇವತ್ತು ಗೊತ್ತಾಯ್ತು ನನಗೆ. ಮಕ್ಕಳ ಪ್ರೀತಿನ ತಾರತಮ್ಯ ಮಾಡ್ಬಿಟ್ಟೆ ಅಲ್ವಾ? ನಾನು ಹಂಗೆ ಮಾಡ್ತೀನೇನೆ? ನನಗೆ ನೀನು ಬೇರೆ ಅವಳು ಬೇರೆ. ಅದಕ್ಕೆ ಅವಳಿಗೊಂದು ನನ್ಗೊಂದು ಬೇಡ ಅಂತ ಇಬ್ರು ಒಬ್ರಿಗೆ ಕೊಟ್ಬಿಟ್ಟೆ ಅಲ್ವಾ? ಹೋಗು ಹೋಗು, ಅವಳೊಬ್ಳೆ ನಿನ್ ಮಗಳು, ನಾನ್ ನಿನ್ ಮಗಳಲ್ಲ. ನೀನ್ ನನ್ನ ಅಪ್ಪನೇ ಅಲ್ಲ. ನನಗೆ ಮಗಳೇ ಅಲ್ವಂತೆ. ನಾವೆಲ್ಲ ಸೇರಿ ಅವಳಿಗೆ ದ್ರೋಹ ಮಾಡಿದ್ದೀವಂತೆ. ಈ ವಯಸ್ಸಿನಲ್ಲಿ ಅವಳ ಹತ್ರ ಇಂಥ ಮಾತೆಲ್ಲ ಕೇಳಬೇಕಾಗಿ ಬಂತು. ಮಗಳೇ ನನ್ನನ್ನ ನೀನ್ ನನ್ನ ಅಪ್ಪನೇ ಅಲ್ಲ ಅಂತ ಅಂದ ಮೇಲೆ ಯಾವ ಪುರುಷಾರ್ಥಕ್ಕೋಸ್ಕರ ನಾನು ಬದುಕಿರ್ಬೇಕು ಹೇಳು? ನೀನ್ ಯಾಕಪ್ಪ ಬೇಜಾರು ಮಾಡ್ಕೋತೀಯ? ನಾವು ಮಾಡಿರೋದು ಯಾವುದೋ ಅವಳಿಗೆ ಒಳ್ಳೇದು ಅಂತ ಅನ್ನಿಸ್ತಾನೆ ಇಲ್ಲ. ಅವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು. ತಾನು ಬದುಕಿದ್ದಾಗಲೇ ತನ್ನ ಗಂಡಂಗೆ ಇನ್ನೊಂದು ಮದುವೆ ಅಂತ ಗೊತ್ತಾದ್ರೆ ಯಾವ ಹೆಣ್ಣಪ್ಪ ಸಹಿಸ್ತಾಳೆ? ಸಾಹೇಬ್ರನ್ನ ಎಷ್ಟು ಹಚ್ಕೊಂಡಿಲ್ಲ ಅಂತ ನಿನಗೂ ಗೊತ್ತಿತ್ತು. ಕಿರುಕುಳ ಕೊಟ್ಟು ಚಿತ್ರ ಹಿಂಸೆ ಕೊಡೋ ಗಂಡನ್ನೇ ಬಿಡದೇ ಇರೋ ಈ ಕಾಲದಲ್ಲಿ ದೇವ್ರಂತ ಭಾವನ ಬಿಟ್ಕೊಡ್ತಾಳೇನಪ್ಪ? ನಿನಗಿರೋ ಪರಿಜ್ಞಾನದಲ್ಲಿ ಕಾಲ್ ಭಾಗನೂ ಇಲ್ವಲ್ಲೇ ಅವಳಿಗೆ. ಹೋಗಿ ಬಂದು ಅವಳ ಮುಂದೆ ನಿನ್ನನ್ನ ಅವಿವೇಕಿ ಅವಿವೇಕಿ ಅಂತ ಕರಿತಾ ಇದ್ದೆ ನಾನು. ಇವತ್ತು ಎಷ್ಟು ಪ್ರಬುದ್ಧಳಾಗ್ಬಿಟ್ಟಿದೀಯ ನೀನು. ಹಾಗಂತ ಆಗಿರೋದು ತಪ್ಪು ಅಂತ ನಾನು ಭಾವಿಸಲ್ಲಪ್ಪ. ಅದು ತಪ್ಪು ಅಂತ ಭಾವಿಸ್ಬೇಡಮ್ಮ. ಅವಳು ಇಲ್ಲದೆ ಇರೋ ಸಮಯದಲ್ಲಿ ನಿನ್ನ ಆಸೆಗಳನ್ನ ಬದಿಗೊತ್ತಿ ಅವಳು ಮಾಡ್ಬೇಕಾಗಿರೋ ಕರ್ತವ್ಯನ ನೀನ್ ಮಾಡಿದ್ಯಾ, ತಪ್ಪಲ್ಲ ಕಣೆ. ಹಾಗಂತ ನಾನು ಅವಳನ್ನು ಬಿಡಕ್ಕಾಗಲ್ಲ. ನನಗೆ ನೀವಿಬ್ರು ಮಕ್ಕಳೇ. ಮಗು ಎದೆಗೊದೀತೆ ಅಂತ ತಾಯಿ ಹಾಲು ಕೊಡದೆ ಇರ್ತಾಳೇನೆ? ಹೌದಪ್ಪ, ಅಕ್ಕ ನನ್ನ ದ್ವೇಷ ಮಾಡ್ತಾ ಇದ್ದಾಳೆ. ಹಾಗಂತ ನಾನು ಅವಳನ್ನ ದ್ವೇಷ ಮಾಡಿಬಿಟ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ನಾನು ಅವಳನ್ನ ಸಮಾಧಾನ ಮಾಡ್ತೀನಿ. ಅಲ್ಲ ಕಣೆ, ಮಾತೆತ್ತಿದ್ರೆ ನೀನ್ ತಾಲಿ ಕಿತ್ಕೊಡು ಅಂತಿದ್ದಾಳಲ್ಲ, ಅದಕ್ಕೇನೆ ಮಾಡ್ತೀಯಾ? ಇಲ್ಲಪ್ಪ, ಸತ್ರು ನಾನು ಈ ತಾಳಿನ ಬಿಚ್ಚಿಡಲ್ಲ. ಇದು ನನ್ನ ಗಂಡನ ನಂಬಿಕೆ, ನನ್ನ ಗಂಡನ ಪ್ರೀತಿ. ಕ್ಷಮಿಸು ಮಗಳೇ, ನೀವು ಚಿಕ್ಕವರಿದ್ದಾಗ ನಾನು ಒಂದು ಗೊಂಬೆ ತಂದು ಕೊಟ್ರೆ ನನಗೇ ಬೇಕು ಅಂತ ಇಬ್ರು ಕಚ್ಚಾಡ್ತಾ ಇದ್ರಿ. ಈಗ ನಿಮ್ಮ ಜೀವನದಲ್ಲಿ ಒಂದೇ ಗೊಂಬೆಗೆ ನೀವಿಬ್ರು ಕಚ್ಚಾಡೋ ಹಾಗಾಯ್ತು. ಇದಕ್ಕೆ ನಾನೇ ಕಾರಣ ಅಂತ ತುಂಬಾ ಸಂಕಟ ಆಗ್ತಾ ಇದೆ. ನೀನ್ ಯಾಕಪ್ಪ ಸಂಕಟ ಪಡ್ತೀಯಾ? ಆ ದೇವ್ರು ನಮ್ಮ ಹಣೆಯಲ್ಲಿ ಇದೆಲ್ಲ ಬರ್ತಿದ್ದ ಅನ್ಸುತ್ತೆ. ಇದೆಲ್ಲ ನಿಭಾಯಿಸೋದು ನಮ್ಮ ಕರ್ತವ್ಯ. ಅಕ್ಕನ ನಂಬಿಕೆ ಉಳಿಸ್ಕೋತೀನಿ, ಗಂಡನ್ನು ಚೆನ್ನಾಗಿ ನೋಡ್ಕೋತೀನಿ. ಈ ಮನೆಗೆ ಒಳ್ಳೆ ಸೊಸೆಯಾಗೂ ಇರ್ತೀನಪ್ಪ.
ಮೇಘನಾ, ರೀ ಸಮಾಧಾನ ಮಾಡ್ಕೊ ಮೇಘನಾ, ಸಮಾಧಾನ ಮಾಡ್ಕೊ. ನೋಡಿದ್ರ ರೀ ನನ್ ತಂಗಿ ಹೇಗ್ ಮಾತಾಡ್ತಾಳೆ ಅಂತ. ಅವಳಿ ಮನೆ ಬಿಟ್ಟು ಹೋಗಲ್ವಂತೆ, ನಾನ್ ನಿಮ್ಮನ್ನ ಬಿಟ್ಕೊಡ್ಬೇಕಂತೆ. ಇದ್ ಯಾವ ನ್ಯಾಯ ರೀ? ನಾನ್ ಹೇಗ್ರಿ ನಿಮ್ನ ಬಿಟ್ಕೊಡ್ಲಿ? ಇದು ಗೊತ್ತಿಲ್ಲದೆ ಆಗಿರೋ ಮಿಸ್ಟೇಕು ಹೇಗಾರು ಮಾಡಿ ನಿಭಾಯಿಸ್ಬೇಕು. ಇಲ್ಲಾಂದ್ರೆ ನನ್ನ ಮಾನ ಮರ್ಯಾದೆ ಪೇಪರು ಟಿವಿನಲ್ಲಿ ಹರಾಜಾಕ್ಬಿಡ್ತಾರೆ. ಹೇಗಾರು ಮಾಡಿ ಈ ಮನೆ ಮಾನ ಮರ್ಯಾದೆ ನೀನೇ ಉಳಿಸ್ಬೇಕು ಮೇಘನಾ. ನಿಮ್ ಮರ್ಯಾದೆ ಈ ಮನೆ ಹೊಸದಾಟದಕ್ಕೆ ನಾನ್ ಬಿಡಲ್ಲ ರೀ. ನಾನ್ ನಿಮ್ಮನ್ನ ಕಾಪಾಡ್ಕೋತೀನಿ. ನನ್ ಮೂಸ್ಗಾತಿ ತಂಗಿಯಿಂದ ನಾನ್ ನಿಮ್ಮನ್ನ ಉಳಿಸ್ಕೋತೀನಿ. ಮೇಘನಾ, ಮಾಡಿ ಮಾಡ್ತೀನಿ. ವಿಷ ಜಂತುಗಳು ನಿಮ್ ಪಕ್ಕದಲ್ಲಿ ನಿಂತಿದ್ರೆ ನಿಮ್ ಗಂಟ್ಲಲ್ಲಿ ಊಟ ಎಲ್ಲಿ ಸೇರುತ್ತೆ ಪಾಪ. ಹೇಳೋಕ್ಕಿಂತ ಮುಂಚೆನೆ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ರೀ, ಈ ತರ ಮಳ್ಳಿ ಆಟಗಳು ನನ್ನ ತಂಗಿ ತುಂಬಾ ಚೆನ್ನಾಗಿ ಆಡ್ತಾಳೆ. ನೀವದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅವಳ ಕಣ್ಣಲ್ಲಿ ಕಣ್ಣು ಸರಾಗವಾಗಿ ಬರುತ್ತೆ. ಯಾಕೆ ಹೇಳಿ? ಅವಳ ಮುಂದೆ ಇರೋ ರೋಲ್ನ ಮೆಚ್ಕೋಬೇಕಲ್ವಾ? ಬೀದಿಲ್ ಹೋಗೋ ಅಭಿಪಾರಿಗಳ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ. ಊಟ ಮಾಡ್ರಿ, ಊಟ ಮಾಡಿ. ಈಗ ನೀವು ಆರಾಮಾಗಿ ಊಟ ಮಾಡ್ಬೋದು. ನೀನ್ ಹಾಕೋ ಅನ್ನ ನನ್ನ ಗಂಡನ ಪಾಲಿಗೆ ವಿಷ. ಈ ತರ ಪ್ರೀತಿ ತೋರ್ಸೋ ನಾಟಕ ಆಡಿ ಅವ್ರನ್ನ ಒಲ್ಸ್ಕೋಬೇಕು ಅನ್ನೋ ಕನ್ಸೇನಾದ್ರೂ ಕಂಡಿದ್ರೆ ಅದನ್ನ ಬಿಟ್ಬಿಡು. ವಿಷ ಜಂತುಗಳು ನಿಮ್ ಪಕ್ಕದಲ್ಲಿ ನಿಂತಿದ್ರೆ ನಿಮ್ ಗಂಟ್ಲಲ್ಲಿ ಊಟ ಎಲ್ಲಿ ಸೇರುತ್ತೆ ಪಾಪ. ಬೀದಿಲ್ ಹೋಗೋ ಅಭಿಪಾರಿಗಳ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ. ಅವಳ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಬೇಕಾ? ಅವಳೇನು ಅಂತ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ನನ್ನ ಅಕ್ಕ ಪಾವ ಅವಳು. ನನ್ನಿಂದ ವಿಷ ಜಂತು ಅಂದ್ಬಿಟ್ಲು. ಊರಲ್ಲಿ ನನ್ನ ಬಗ್ಗೆ ಯಾರಾದ್ರೂ ಚಾಡಿ ಹೇಳಿದ್ರೆ ಅವಳ ಹತ್ರ ಅವಳದನ್ನ ಸಹಿಸ್ತಾ ಇರ್ಲಿಲ್ಲ. ಅವಳ ಬಗ್ಗೆ ನನ್ನ ಹತ್ರ ಯಾರಾದ್ರೂ ಹೇಳಿದ್ರೆ ನಾನು ಅದನ್ನ ಸಹಿಸ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ನನ್ನೆರಡು ಬಿದ್ರೇನೆ ಆಗ್ತಾ ಇಲ್ಲ ಅವಳಿಗೆ. ಒಂದೇ ತಟ್ಟೆಲಿ ಊಟ ಮಾಡ್ತಿದ್ವಿ, ಜಗಳ ಆಡ್ತಿದ್ವಿ, ಒಂದೇ ದಿನದಲ್ಲಿ ಒಂದಾಗ್ತಾ ಇದ್ವಿ. ಆದ್ರೆ ಇವತ್ತು ಅವಳು ನನ್ನ ಜೀವನ ಪೂರ್ತಿ ಶತ್ರು ತರ ಕಾಣ್ತಾಳೆ ಅನ್ನಿಸ್ತಾ ಇದೆ. ಇದ್ರಲ್ಲಿ ನನ್ನ ತಪ್ಪೇನಿದೆ ಬಾಬಾ? ಅವಳ ದೃಷ್ಟಿಯಲ್ಲಿ ನಾನು ಯಾಕೆ ಕೆಟ್ಟೋಳಾದೆ? ಅವಳ ಮಾತನ್ನ ಮನ್ಸಿಗೆ ತಗೊಂಬೇಡ. ಇದೇ ವಿಚಾರಕ್ಕೇನೆ ನನಗೂ ಅವಳ ಮೇಲೆ ಬೇಜಾರಾಗಿದೆ. ಅವಳಿಗೆ ಸಮಯ ಸಂದರ್ಭ ಅರ್ಥ ಆಗಲ್ಲ, ಭಾವನೆನೂ ಗೊತ್ತಾಗಲ್ಲ.
ಇಲ್ಲ ಭಾವ, ಅವಳು ತುಂಬಾ ಇಮೋಷನಲ್. ಒಳ್ಳೇದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಅವಳು ತುಂಬಾ ಬೇಗ ರಿಯಾಕ್ಟ್ ಮಾಡ್ಬಿಡ್ತಾಳೆ. ಆದ್ರೆ ಈ ಪರಿಸ್ಥಿತಿಲಿ ಇದು ಒಳ್ಳೇದು ಅಂತ ಅವಳಿಗೆ ನಾನು ಹೇಗೆ ಅರ್ಥ ಮಾಡಿಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ನಿಮ್ಮನ್ನ ಅವಳಿಂದ ದೂರ ಮಾಡ್ತಾ ಇದ್ದೀನಿ ಅಂತ ಅವಳು ಭಾವಿಸ್ತಾ ಇದ್ದಾಳೆ. ನಾನು ಒಳ್ಳೇದು ಮಾಡಕ್ ಹೊರಟಿದ್ದೀನಿ ಅಂತ ಯಾಕೆ ಅವಳಿಗೆ ಗೊತ್ತಾಗ್ತಿಲ್ಲ. ಅವಳಿಂದ ನೀವು ಒಂಟಿ ಆದಾಗ ಆ ಒಂಟಿತನ ನಾನ್ ದೂರ ಮಾಡಕ್ ಬಂದೆ ಅಂತ ಯಾಕೆ ನನ್ನ ಮೇಲೆ ಅವಳಿಗೆ ಅಭಿಮಾನ ಬರ್ತಿಲ್ಲ. ಅವಳು ನನ್ ಕಂಡಾಗೆಲ್ಲ ಈ ರೀತಿ ರೇಗ್ತಾ ಇದ್ರೆ ನಾನು ನಿಮ್ಮನ್ ಮದ್ವೆ ಮಾಡ್ಕೊಂಬಂದು ಏನ್ ಸಾರ್ಥಕ ಸಿಗುತ್ತೆ ಭಾವ? ಅಕ್ಕ ತಂಗಿರಿಬ್ರು ನಿನ್ ಜೀವನ ಹಾಳು ಮಾಡ್ದಂಗ ಆಗಲ್ವಾ? ಮಧುರ, ಕೆಲವೊಬ್ಬರನ್ನ ಕೋಪದಲ್ಲಿ ಗೆಲ್ಲಬೇಕು, ಕೆಲವೊಬ್ಬರನ್ನ ತಾಳ್ಮೆಯಿಂದ ಗೆಲ್ಲಬೇಕು. ನೀನು ಮೇಘ್ನನ್ ಮುಂದೆ ತಾಳ್ಮೆಯಿಂದ ಇರು, ಅವಳೇ ಸೋತೋಗ್ತಾಳೆ. ನೀನು ಊಟ ಮಾಡಿಲ್ಲ ಅಲ್ವಾ? ನನ್ಗೆ ಹಸಿವಿಲ್ಲ ಭಾವ. ಹಸಿವಿಲ್ಲ ಅಂತ ಹೇಳೋ ಹಾಗಿಲ್ಲ, ಊಟ ಮಾಡಲೇಬೇಕು. ಅಡುಗೆ ಮನೆಗೆ ಬಂದು ಕಾಫಿ ಮಾಡೋ ಲೆವೆಲಿಗೆ ಬಂದ್ಬಿಟ್ಯಾ? ಎಲ್ಲಿಗೆ ತಗೊಂಡು ಹೋಗ್ತಿದ್ದೆ ಕಾಫಿನ? ಅದು ಅಕ್ಕ. ಥು! ಅಕ್ಕ ಅಂತ ಕರಿಬೇಡ. ನಿನ್ನ ಬಾಯಿಂದ ಅಕ್ಕ ಅಂತ ಕರೆಸ್ಕೊಳ್ಳೋದಕ್ಕೆ ಅಸಹ್ಯ ಆಗುತ್ತೆ ನನಗೆ. ನಿಂತ್ಕೋ. ಕಾಫಿ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ ಅಂತ ಕೇಳಿದೆ. ಅದು ಸಾಹೇಬ್ರಿಗೆ. ಏನಂದೆ? ಸಾಹೇಬ್ರಿಗೆ ಕಾಫಿನ ನೀನ್ ತಗೊಂಡು ಹೋಗ್ತಿದ್ಯಾ? ಅಕ್ಕ, ಅದು ನಿರ್ಧಾರ ಮಾಡ್ಬಿಟ್ಯಾ? ಅವ್ರ ಮನ್ಸಲ್ಲಿ ಸ್ಥಾನ ಗಿಟ್ಟಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಯಾ? ಹಾಗೆಲ್ಲ ಮಾತಾಡ್ಬೇಡ್ವೆ ಅಕ್ಕ. ನೀನು ಆಡ್ತಾ ಇದ್ದಿದ್ದು ಒಂದೊಂದು ಮಾತು ನನ್ನ ಕಿವಿಲಿ ಈಗಲೂ ಗುನುಗ್ತಾ ಇದೆ. ಅಕ್ಕ, ನೀನು ಭಾವ ಚೆನ್ನಾಗಿರ್ಬೇಕು. ಅಕ್ಕ, ನೀನು ಭಾವ ಖುಷಿಯಿಂದ ಇರ್ಬೇಕು. ಈಗ ಎಲ್ಲಿ ಬರ್ತಾ ಇದೆಯಾ ಖುಷಿಯಿಂದ ಇರೋದಕ್ಕೆ? ನನ್ನ ಜೀವನ ಹಾಳು ಮಾಡ್ಬಿಟ್ಟೆ ಅಲ್ವಾ? ಈ
ಇನ್ನು ಏನೇನ್ ಮಾಡ್ಬೇಕು ಅಂತಿದ್ಯಾ? ಹೋಗು, ಹೋಗು. ಮಧುರ, ಕಾಫಿ ಕೊಡು. ಬೇಗನೆ ಕೊಡು. ತಗೊಳ್ಳಿ. ಕಾಫಿ ಮಾಡಿಕೊಟ್ಟು ಒಲಿಸ್ಕೊಳ್ಳೋ ಬುದ್ಧಿ ಆ ಮಧುರಾಗೆ. ಎಷ್ಟು ಸಿಲ್ಲಿ ಅನ್ಸುತ್ತೆ ಅಲ್ವಾ ರೀ? ಛೀ. ಕಾಫಿ ನೀನಾ ಮಾಡಿದ್ದು? ತುಂಬಾ ಚೆನ್ನಾಗಿದೆ. ಹೌದು ರೀ, ನಿಮಗೋಸ್ಕರ ತುಂಬಾ ಪ್ರೀತಿಯಿಂದ ಮಾಡ್ಕೊಂಡು ಬಂದೆ. ನಿಮ್ಗೇನೇನು ಇಷ್ಟ ಹೇಳಿ, ಮಾಡ್ಕೊಡ್ತೀನಿ. ಇನ್ಮೇಲೆ ನನ್ಗೆ ಏನು ಇಷ್ಟನೋ ಅದನ್ನ ಕೇಳ್ತಾ ಇರ್ತೀನಿ, ನೀನು ಮಾಡ್ತಾ ಇರು. ಸರಿ ರೀ, ಗಂಡನ್ಗೆ ಇಷ್ಟವಾದ ಅಡುಗೆನ ಮಾಡಿ ಬಡಿಸೋದೆ ಹೆಂಡತಿ ಆದವಳು ಮೊದಲನೇ ಕರ್ತವ್ಯ. ನೀವು ಯಾರ್ಯಾರೋ ಮಾಡ್ಕೊಟ್ಟಿದ್ದನ್ನ ತಿನ್ನಬಾರ್ದು. ನಿಮ್ಗೆ ಏನಿಷ್ಟ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಮೇಘನಾ, ನಾನೊಂದು ಮಾತು ಕೇಳಲಾ? ಕೇಳಿ. ನೀನು ಸತ್ತೋದೆ ಅನ್ನೋ ಬೇಜಾರಿಗೆ ನಾನು ಈ ಮನೆ ಬಿಟ್ಟು ಹೋಗಿದ್ದಿದ್ರೆ, ಆಮೇಲೆ ನೀನು ಬಂದಿದ್ದಿದ್ರೆ ಏನು ಮಾಡ್ತಿದ್ದೆ? ರೀ, ಹಾಗೆಲ್ಲ ಮಾತಾಡಬೇಡಿ. ನೀವೆಲ್ಲೇ ಇದ್ರು ಆ ದೇವರು ನನ್ನ ನಿಮ್ಮ ಹತ್ರ ಸೇರಿಸ್ತಿದ್ದ. ಈಗಲೂ ಅಷ್ಟೇ, ನನ್ನ ಬದುಕಿಸಿರೋದು ನಾವಿಬ್ರು ಕೊನೆವರೆಗೂ ಚೆನ್ನಾಗಿರ್ಲಿ ಅಂತ. ಆದ್ರೆ ಒಂದು ಒಳ್ಳೆ ಕೆಲಸಕ್ಕೆ 100 ಅಡ್ಡಿಗಳು ಅಂತಾರೆ. ನಮಗಿರೋದು ಒಂದೇ ಅಡ್ಡಿ, ಅದು ನನ್ನ ತಂಗಿ. ಅವಳನ್ನು ಎಲ್ಲಿಡ್ಬೇಕೋ ಅಲ್ಲಿಟ್ಟು ನಾನು ನಿಮ್ಮನ್ನು ಕಾಪಾಡ್ಕೋತೀನಿ. ಅವಳಂದ್ರೆ ನಿಮಗೆ ಎಷ್ಟು ಆತಂಕ ಅಲ್ವಾ?